ಹಲೋ. ಹಲೋ, ಊಟ ಆಯ್ತಾ? ಏನ್ ಮಾಡ್ತಿದ್ಯಾ? ಸುಮ್ಮನೆ ಮಲಗಿದ್ದೆ. ಯಾರ ಜೊತೆ? ಇಲ್ಲೇ. ಹೆಸ್ರು ಹೇಳಕ್ಕಾಗಲ್ಲ. ಓಕೆ. ನೀನು ಬೇಜಾರು ಮಾಡ್ಕೊಂಡ್ರೆ. ಅಷ್ಟೊಂದೆಲ್ಲ ತಾಕತ್ತಿಲ್ಲ ಬಿಡು. ಊಟ ಮಾಡ್ದ? ಮಾಡ್ದೆ. ನೀನು ಮಾಡ್ದ? ಇಲ್ಲ, ನೀನ್ ಮಾಡಿಸ್ತೀನೋ ಅಂತ ಕಾಯ್ತಿದ್ದೆ. ಇದು ಕಾಯುವುದಕ್ಕೂ ಇರುವುದಕ್ಕೂ ಸಮಯವಲ್ಲ. ಸರಿಯಾದ ಸಮಯಕ್ಕೆ ಊಟವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನೇನು? ಹೇಳು. ಏನು? ಹೇಳು ನೀನೆ. ಚಿನ್ನಮ್ಮ ಚಿನ್ನಮ್ಮ, ಲವ್ ಯು ಟು ಚಿನ್ನಮ್ಮ. ಇನ್ನೇನು? ಲವ್ ಯು ಟು. ಲವ್ ಯು ಟು ಇನ್ನೇನ ರಿಪ್ಲೈ ಮಾಡ್ಬೇಕು? ಲವ್ ಯು ಅನ್ಬೇಕು. ಲವ್ ಯು. ಲವ್ ಯು ಟು. ಲವ್ ಯು. ಲವ್ ಯು ಟು. ಬೇರೆ ಮಾತಾಡೇನಾದ್ರು? ತುಂಬಾ ಕೆಡ್ದಾಗ ಕೇಳಿಸ್ತು. ಕೆಟ್ಟ ಕೇಳಿಸುತ್ತಾ? ಅಂದೆ ಕಣ್. ತುಂಬಾ ಕೆಡ್ದಾಗ ಕೇಳಿಸ್ತೈತೆ ಅಂದೆ. ಯಾವ ತರ? ಡೈರೆಕ್ಟ್ ಆಗಿ ಕೊಟ್ಟಂಗಿಲ್ಲ. ಮತ್ತೆ ಏನೋ ಸುಮ್ನೆ ಬೇಕಾಬಿಟ್ಟಿ ಕೊಟ್ಟಂಗೈತೆ. ಆಯ್ತು, ಇವಾಗ ಅನ್ಕೋ ನನ್ನ ಮುಂದೆ ನಿಂತಿದ್ಯಾ. ನಾನು ನಿನ್ನ ತಲೆಗೆ 2 ಕೈ ಹಾಕಿ ಹಿಡ್ಕೊಂಡಿದ್ದೀನಿ. ಹತ್ರ ಕೇಳ್ಕೊಂಡೆ. ಹಾಗೆ ನಿನ್ನ ಲಿಪ್ ಮೇಲೆ ನನ್ನ ಲಿಪ್ ಇಟ್ಟು ಅಂತ ಕೊಟ್ಟೆ. ಇವಾಗ ಒಂಥರ ಫೀಲ್ ಬಂತು. ಆಹಾ. ನೀನೇನೋ ರಿಪ್ಲೈನ ಕೊಡಲಿಲ್ಲ ಕೊಟ್ಟಿದ್ದಕ್ಕೆ. ಏನ್ ಸಮಾಚಾರ? ಹೇಳು ಬೇಬಿ. ಹೇಳ್ಬೇಕು ನೀನೆ. ಯಾವತ್ತು ನಂದು ನಿಂದು? ಏನು? ಫಸ್ಟ್ ರಾತ್ರಿ. ಇಷ್ಟ ಆಗಿಲ್ಲ ಆತರ. ಅಫಿಷಿಯಲ್ ಆಗಿ ನೀನ್ ಅಫಿಷಿಯಲ್ ಆಗಿ ರೂಮ್ ಒಳಗಡೆ ಕರ್ಕೊಂಡು ಹೋದಾಗ ನಿನ್ನ ದಿನ ಏನು ಅಫಿಷಿಯಲ್ ಆಗಿ ಕರ್ಕೊಂಡು ಬೇರೆ ದಿನ ಎಲ್ಲ ಏನು ಅಫಿಷಿಯಲ್ ಆಗಿ ಕರ್ಕೊಂಡು ಹೋಗ್ದಲ್ಲ ಇನ್ನೇನು ಎತ್ಕೊಂಡು ಹೋಗಿದ್ನ? ಪ್ರೈವೇಟ್ ಆಗಿ ಕರ್ಕೊಂಡು ಹೋಗ್ತಿದ್ದೆ ಅಲ್ಲ, ಮನೇಲಿ ಯಾರು ಇಲ್ಲ ಅಂದಾಗ. ಅವಾಗ ಅಫಿಷಿಯಲ್ ಅಂದ್ರೆ ಏನೇನು? ಎಲ್ರು ಇರ್ಬೇಕಾದ್ರೆ ಕರ್ಕೊಂಡು ಹೋಗೋದು. ಎಲ್ರು ಇದ್ದಾಗ ಕರ್ಕೊಂಡು ಹೋದ್ರು ಅದನ್ನೇ ಮಾಡೋದು, ಪ್ರೈವೇಟ್ ಆಗಿ ಕರ್ಕೊಂಡು ಹೋದ್ರು ಅದನ್ನೇ ಮಾಡೋದು. ಏನು ಡಿಫ್ರೆನ್ಸ್ ಇದೆಯಾ? ಇಲ್ಲ ಇದೆ. ಏನು? ಅಫಿಷಿಯಲ್ ಆಗಿ ಕರ್ಕೊಂಡು ಹೋದ್ರೆ ಅವರೇ ತೆಳ್ಳಿ ಬಾಗ್ಲಕ್ಕತ್ತಾರೆ. ಪ್ರೈವೇಟ್ ಆಗಿ ಕರ್ಕೊಂಡು ಹೋದ್ರೆ ಅವ್ರೇನಾರು ಬಾಗ್ಲು ತೆಳೆದ್ರೆ ಇಬ್ರು ಕತ್ತಿ ಹಿಡ್ದು ಆಚೆ ತೆಳ್ತಾರೆ. ಹೌದಾ? ಹೌದು. ಯಾಕೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ?
ಇಲ್ಲಪ್ಪ, ಮತ್ತೆ ಆಗ್ಬೋದೇನೋ ಅಂತ. ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್. ಅದನ್ನ ನೆನ್ಪಿಟ್ಕೊ. ಆಮೇಲೆ ಏನು ಬೇರೆಯವರು ಹಾಗೆ ಮಾಡುತ್ತಾರೆ ಎಂದು ಕೊರಗಬೇಡಿ. ನೀವು ಕರೆಕ್ಟಾಗಿ ಮಾಡುತ್ತಿದ್ದರೆ ನಾಳೆ ಪ್ರಪಂಚವೇ ನಿಮ್ಮನ್ನು ಸಂಭ್ರಮಿಸಲು ಬಿಡುತ್ತದೆ. ನಾವು ಸರಿಯಾಗಿ ಮಾಡ್ತಿಲ್ವಾ ಹಾಗಾದ್ರೆ? ಗೂಪೆ, ನಾವು ಸರಿಯಾಗಿ ಮಾಡ್ತಾ ಇದೀವೋ ಮಾಡ್ತಾ ಇಲ್ವೋ ಅಂತ ನಾವೇ ರಿಸಲ್ಟ್ ಕೊಟ್ಕೊಳಕ್ಕಾಗುತ್ತಾ? ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ. ಅವಾಗಿನ್ನ ಟೆಸ್ಟ್ ಅಲ್ವಾ, ಸ್ವಲ್ಪ ಲಿಮಿಟೆಡ್ ಸಿಲೆಬಸ್ ಓದೋದಲ್ವಾ. ಮೇನ್ ಎಕ್ಸಾಮ್ ಅಲ್ಲಿ ಹೈ ಸ್ಕೋರ್ ಮಾಡಿದ್ರೆ ರಿಸಲ್ಟ್ ಪಕ್ಕಾ ಬರುತ್ತೆ. ಯಾವ ತರ ರಿಸಲ್ಟ್ ಬೇಕು? ಎಫ್ ರಿಸಲ್ಟಾ ಜಿ ರಿಸಲ್ಟಾ? ಎರಡು ಬೇಕು. ಎಲ್ಲ ಜೀವನದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ? ಜಿ ಮೀನ್ಸ್ ಗುಡ್ ರಿಸಲ್ಟ್, ಎಫ್ ಮೀನ್ಸ್ ಫೇಲ್ ರಿಸಲ್ಟ್. ನೀನೇನ್ ಅನ್ಕೊಂಡೆ? ನಾನೇನು ಅನ್ಕೊಳ್ಳಿಲ್ಲ. ಎರಡು ಬೇಕು ಅಂತೀಯ ಮತ್ತೆ ಕಳ್ಳಿ. ಏನೋ ಪಾಸಿಟಿವ್ ಅಂತ ಅನ್ಕೊಂಡ್ ನಾ ಹೇಳದಪ್ಪ. ಇನ್ನೇನ್ ಸಮಾಚಾರ? ಹೇಳು. ಏನು? ನೀನೇ ಹೇಳು.